ನಟಿ ಪವಿತ್ರ ಗೌಡ ಜೈಲುವಾಸ ಮುಗಿಸಿ ಬಂದ ಮೇಲೆ ಆರ್ ನಗರದಲ್ಲಿರುವಂತಹ ಮನೆಯನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ತಮ್ಮ ಬಿಸ್ನೆಸ್ ರೆಡ್ ಕಾರ್ಪೆಟ್ ಸ್ಟುಡಿಯೋ ಕೂಡ ಬೇರೆ ಕಡೆ ಶಿಫ್ಟ್ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿತ್ತು. ಆದ್ರೀಗ ಇದೆಲ್ಲದಕ್ಕೂ ತೆರೆ ಬಿದ್ದಿದೆ. ಆರ್ ನಗರದ ಮನೆಯನ್ನ ಕೂಡ ಖಾಲಿ ಮಾಡೋದಿಲ್ಲ, ರೆಡ್ ಕಾರ್ಪೆಟ್ ಸ್ಟುಡಿಯೋನ ಕೂಡ ಶಿಫ್ಟ್ ಮಾಡೋದಿಲ್ಲ. ಯಾಕಂದ್ರೆ ಈಗಾಗಲೇ ಹೊಸ ವರ್ಷದ ದಿನ ಆರ್ ನಗರದ ಮನೆಗೆ ಹೋಗಿ ಪೂಜೆ ಮಾಡಿ ಬಂದಿದ್ದಾರೆ. ಇನ್ನು ರೆಡ್ ಕಾರ್ಪೆಟ್ ಸ್ಟುಡಿಯೋನ ಅದೇ ಜಾಗದಲ್ಲಿ ಮುಂದುವರಿಸೋದಿಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ಇರೋ ಜಾಗದಲ್ಲೇ ಮುಂದುವರಿಸೋದಿಕ್ಕೆ ಪವಿತ್ರ ಗೌಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕಳೆದ ಅಕ್ಟೋಬರ್ನಿಂದ ಬಂದ್ ಆಗಿದ್ದಂತಹ ಈ ಸ್ಟುಡಿಯೋವನ್ನ ಮೊನ್ನೆಯಷ್ಟೇ ಕ್ಲೀನ್ ಮಾಡಿಸಿದ್ದಾರೆ. ಒಂದಷ್ಟು ಬದಲಾವಣೆಗಳನ್ನ ಮಾಡೋದಿಕ್ಕೆ ಬೇಕಾದಂತ ಸರಕುಗಳನ್ನ ಆರ್ಡರ್ ಮಾಡಿದ್ದಾರಂತೆ. ಮುಂದಿನ ವಾರ ಈ ಎಲ್ಲಾ ಸರಕುಗಳು ಶಾಪ್ಗೆ ಬಂದು ಸೇರ್ಲಿದೆ. ಈಗ ಧನುರ್ಮಾಸ ಆಗಿರೋದ್ರಿಂದ ಸೈಲೆಂಟ್ ಆಗಿರೋ ಪವಿತ್ರ ಗೌಡ ಸಂಕ್ರಾಂತಿ ಹಬ್ಬಕ್ಕೆ ಅಂದ್ರೆ ಜನವರಿ 15ಕ್ಕೆ ರೆಡ್ ಕಾರ್ಪೆಟ್ ಸ್ಟುಡಿಯೋನ ರೀ ಓಪನ್ ಮಾಡ್ತಾರಂತೆ. ಹಾಗೆ ಸ್ವತಃ ಪವಿತ್ರ ಗೌಡ ಅವರೇ ಶಾಪ್ ನಲ್ಲಿ ಕೂತ್ಕೊಂಡು ವ್ಯವಹಾರವನ್ನ ಮುಂದುವರಿಸ್ತಾರಂತೆ. ಹೊಸ ವರ್ಷವನ್ನ ಹೊಸದಾಗಿ ಒಳ್ಳೆ ರೀತಿಯಲ್ಲಿ ಶುಭಾರಂಭ ಮಾಡೋದಿಕ್ಕೆ ಪವಿತ್ರ ಗೌಡ ಮೊನ್ನೆಯಷ್ಟೇ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿದ್ದಾರೆ. ಹಾಗಾಗಿ ಹೊಸ ವರ್ಷದಲ್ಲಿ ಒಂದಷ್ಟು ಪ್ಲಾನ್ ಮಾಡಿಕೊಂಡು ಹೊಸ ಹೆಜ್ಜೆ ಇಡ್ತಿದ್ದಾರೆ ಪವಿತ್ರ ಗೌಡ.